ಫೈನಾನ್ಸ್ ಕಂಪನಿಯಿಂದ ಇದೀಗ ಒಂದು ಕುಟುಂಬ ಬೀದಿಗೆ ಬಿದ್ದಿದೆ. ಚಿತ್ರದುರ್ಗ ತಾಲೂಕು ಕೆಂದ್ಲುಂಡ್ಲ ಗ್ರಾಮದಲ್ಲಿ ಮನೆಯನ್ನ ಸೀಸ್ ಮಾಡಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಇಕ್ವಿಟಸ್ ಸ್ಮಾಲ್ ಫೈನಾನ್ಸ್ ನಲ್ಲಿ ಹೋಮ್ ಲೋನ್ ಅನ್ನ ಪಡೆದುಕೊಂಡಿದ್ರು. ಹೋಮ್ ಲೋನ್ ಅನ್ನ ಪಡೆದುಕೊಂಡಂತಹ ಬಡ ಕುಟುಂಬ ಇದು. ಚಿತ್ರದುರ್ಗ ತಾಲೂಕು ಕೆಂದ್ಲೆಂಡ್ಲು ಗ್ರಾಮದಲ್ಲಿ ಮನೆಯನ್ನ ಸೀಸ್ ಮಾಡಲಾಗಿದೆ. ಇಕ್ವಿಟಸ್ ಸ್ಮಾಲ್ ಫೈನಾನ್ಸ್ ನಲ್ಲಿ ಹೋಮ್ ಲೋನ್ ಅನ್ನ ಪಡೆದುಕೊಂಡಿತ್ತು. ಹೋಮ್ ಲೋನ್ ಅನ್ನ ಪಡೆದುಕೊಂಡಿದ್ದಂತಹ ಬಡ ಕುಟುಂಬ ಇದು. ಕೋಮಲ ಫೈನಾನ್ಸ್ ನಿಂದಲೂ ಕೂಡ 1.80 ಲಕ್ಷ ಸಾಲವನ್ನ ಪಡೆದುಕೊಂಡಿತ್ತು. 70 ಕಂತುಗಳಲ್ಲಿ ಈಗಾಗಲೇ 35 ಕಂತುವನ್ನ ಪಾವತಿ ಮಾಡಲಾಗಿದೆ. ಆದ್ರೆ ಕೋವಿಡ್ ಕಾರಣ ಉಳಿದ ಕಂತನ್ನ ಕಟ್ಟೋದಕ್ಕೆ ಸಾಧ್ಯವಾಗಿರಲಿಲ್ಲ. ಕೋರ್ಟ್ ಆದೇಶದ ಮೇರೆಗೆ ಮನೆಯನ್ನ ಸೀಸ್ ಮಾಡಿದೆ ಇದೀಗ ಫೈನಾನ್ಸ್ ಕಂಪನಿ. ಮನೆಯೊಳಗೆ ಬಳಕೆಯ ವಸ್ತುಗಳನ್ನ ಬಿಟ್ಟು ಸೀಸ್ ಮಾಡಿದ್ದಾರೆ. ವಾಸ, ಊಟ, ಅಡುಗೆಗೆ ದಾರಿ ಕಾಣದೆ ಕುಟುಂಬ ಇದೀಗ ಬೀದಿಗೆ ಬಿದ್ದಿದೆ. ಹೋಮ್ ಲೋನ್ ಪಡೆದಿದ್ದಂತಹ ಬಡ ಕುಟುಂಬ. ಬಾಡಿಗೆ ಮನೆಗೂ ಕೂಡ ಹಣಕಾಸಿನ ಶಕ್ತಿ ಇಲ್ಲ ಅವ್ರ ಹತ್ರ. ಕಾಲಾವಕಾಶ ನೀಡಿದ್ರೆ ಕಂತನ್ನ ಕಟ್ತೇವೆ ಅಂತ ಕುಟುಂಬ ಮನವಿಯನ್ನ ಕೂಡ ಮಾಡಿದೆ. ಇದೇ ಸಂದರ್ಭದಲ್ಲಿ ಕೋರ್ಟ್ ಆದೇಶದ ಮೇರೆಗೆ ಇದೀಗ ಮನೆಯನ್ನ ಸೀಸ್ ಮಾಡಿರುವಂತದ್ದು ಫೈನಾನ್ಸ್ ಕಂಪನಿ. ಕೋರ್ಟ್ ಆದೇಶವನ್ನ ಕೂಡ ಕೊಟ್ಟಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸುಮಾರು ಬಾರಿ ಅವರ ಮನೆ ಹತ್ರ ಹೋಗಿ ಕಂತುಗಳನ್ನ ಪಾವತಿ ಮಾಡೋದಕ್ಕೆ ಕೇಳಿತ್ತು ಫೈನಾನ್ಸ್ ಕಂಪನಿ. 70 ಕಂತುಗಳಿದ್ದಂಥದ್ದು, ಅದರಲ್ಲಿ 35 ಕಂತುಗಳನ್ನ ಈಗಾಗಲೇ ಪಾವತಿ ಮಾಡಿದ್ದಾರೆ. ಆದ್ರೆ ಇನ್ನು ಉಳಿದ ಕಂತುಗಳನ್ನ ಕೋವಿಡ್ ಕಾರಣಕ್ಕಾಗಿ ಪಾವತಿ ಮಾಡೋದಕ್ಕಾಗಿರ್ಲಿಲ್ಲ. ಆ ಸಂದರ್ಭದಲ್ಲಿ ಅವ್ರಿಗೆ ಕೆಲಸ ಕಾರ್ಯಗಳಿರ್ಲಿಲ್ಲ. ಹಾಗಾಗಿ ಆದ್ರೆ ಇದೀಗ ಫೈನಾನ್ಸ್ ಕಂಪನಿ ಕೋರ್ಟ್ ಇಂದ ಆದೇಶವನ್ನ ಪಡೆದುಕೊಂಡು ಒಂದ್ ರೀತಿ ಮನೆಯನ್ನ ಸೀಸ್ ಮಾಡಿರುವಂತದ್ದು. ಹಾಗಾಗಿ ಬಡ ಕುಟುಂಬ ಬೀದಿಗೆ ಬಿದ್ದಿದೆ. ಬಂದು ಸಂಘ ಕೊಡ್ತೀವಿ ಅಂತ ಹೇಳ್ಕೊಂಡು ಹೋಗ ಸರ್, ನಾವು ಏನೋ ಗೊತ್ತಾಗ್ಲಿಲ್ಲ, ಮೋಸ ಹೋಗ್ಬಿಟ್ಟು ಅವ್ರು ಏನು ನಮ್ಗೆ ಮಾಹಿತಿ ಕೊಡ್ಲಿಲ್ಲ. ಅವ್ರು ನೀಟಾಗಿ ಈಗ ಮನೆ ಮೇಲೆ ಅಂತ ಅಂತೀವಿ, ನಿಮ್ ಸೀಸ್ ಆಗ್ತವೆ, ಮುಂದೆ ಪ್ರಾಬ್ಲಮ್ ಆಗುತ್ತೆ ಅಂತ ಏರಿಯಾದ ಸುಮ್ಮನೆ ಸಾಲ ಕೊಟ್ಟು ನಮಗೆ ಗೊತ್ತಿಲ್ಲ. ಗುಂಪಿ ಸಾಲ ಕೊಟ್ಟಂಗೆ ಕೊಡ್ತಾರೆ ಹೇಳಂತ ತಗೊಂಡ್ಬಿಟ್ವಿ. ಅವ್ರು ಸಾಲ ಕೊಟ್ಟಿದ್ರೆ ನಾವು 30 ಸ್ವಲ್ಪ ದಿವಸ ಕಟ್ಟಿ ಬಂದ್ವಿ ಸರ್. ಕೊರೋನಾ ಬಂತು, ಮತ್ತೆ ಪ್ರಾಬ್ಲಮ್ ಆಯ್ತು, ಮತ್ತೆ ಕೈ ಬಿಟ್ವಿ. ಮತ್ತೆ ಕಟ್ಕೆ ಅಂತ ಬಂದಾಗ ಸರ್ ಅವ್ರು ಒಂದ್ಸತಿ ಹಿಂಗ್ ಬಂದು ನೀವು ಮನೆ ಸೀಸ್ ಮಾಡ್ತೀವಿ ಅಂತ ಹೇಳಿ ನಾವು ಲಾಯರ್ ಇಟ್ಟಿದ್ವಿ. ಆ ಲಾಯರ್ ನಮ್ಗೆ ಏನು ಮಾಹಿತಿ ಹೇಳಿಲ್ಲ, ಕರೆ ಕಳಿಸಿಲ್ಲ, ಏನು ಮಾಡಲಿಲ್ಲ ಸರ್. ಅವರು ಮಾಡ್ಬಿಟ್ಟು ಸಡನ್ ಆಗಿ ತುಂಬಿ ಬಂದ್ಬಿಟ್ಟು ಮೊನ್ನೆ 3 ದಿವಸ ಮುಂಚೆ ಬಂದು ಸೀಸ್ ಮಾಡ್ತೀವಿ ಮನೆ ಅಂದ್ರು. ಅವ್ರು ನಾವು ಕೇಳ್ಕೊಂಡು ಸರ್ ಅದು ಹೋಗೋದು ಅರ್ಧ ಕಟ್ತೀವಿ, ಅರ್ಧ ಬಿಡ್ರಿ ಅಂತ ಏನ್ ಮಾಡಿ ಒಪ್ಕೊಂಡಿಲ್ದಂಗೆ ಮನೆ ಬಂದು ಇವತ್ತು 4 ದುರ್ಗಕ್ಕೆ ನಾವು ಹೋಗಿದ್ವಿ ಸರ್. ಊರಾಗ ಬಂದು ನಾವು ಊರಾಗದೀವಿ, ಮನೆ ಹತ್ರ ಬರ್ರಿ ಅಂತ ಹೇಳಿ ಕರೆಸಿ ಬಿ ಹಾಕಿದ್ವಿ. ಈಗ ಎಷ್ಟು ಲಕ್ಷ ಲೋನ್ ತಗೊಂಡಿದ್ರಿ? 1.80. ಎಷ್ಟು ಕಟ್ಟಿದಿರಿ? ಅದರಲ್ಲಿ 35 ಕಂತು ಕಟ್ಟಿದ್ವಿ. ಇನ್ನು ಎಷ್ಟು ಕಂತು ಕಟ್ಟಬೇಕಾಗತ್ತೆ? ಇನ್ನ 25 ಕಂತು. ಈಗ ಎಷ್ಟು ಕಟ್ಟು ಅಂತ ಹೇಳ್ತಿದಾರಮ್ಮ? 4,09,000 ಸರ್. ಮತ್ತೆ 4,09,000 ಕಟ್ಟು. ಓಕೆ, ಈಗ ಸೀಸ್ ಮಾಡಿರೋದ್ರಿಂದ ಏನ್ ತೊಂದರೆ ಆಗಿದೆ ತಮ್ಗೆ? ಸರ್ ಏನ್ ಸರ್, ಮನೆಗೆಲ್ಲ ಸಾಮಾನು ಒಳಗೈತಿ, ನಾವು ಹೊರಗೈತಿ, ಬೀದಿ ಬಂದಿದ್ವಿ. ಈಗ ಸರ್ ನಾವು ಹೆಂಗ್ ಮತ್ತೆ ಏನ್ ಆಗ್ಬೇಕ ಸರ್? ಹೆಂಗ್ ಯಾವತ್ತೇ ನೋಡ್ರಿ, ಇರಕ್ ಮನೆ ಇಲ್ಲ, ಉಟ್ಕೊಳಕ್ ಬಟ್ಟೆ ಇಲ್ಲ, ತಿನ್ನಕ್ಕೇನಿಲ್ಲ, ಊಟಕ್ಕಿಲ್ಲ, ತಿಂಡಿಗಿಲ್ಲ, ರೇಷನ್ ಎಲ್ಲ ಒಳಗೈತಿ. ನಾವು ಫ್ರೆಂಡ್ಸ್ ಮತ್ತೆ ಈಗ ಇಲ್ಲಿ ಊರಾಗೆಲ್ಲ ಬಂದು ಸರ್ ಇವಾಗ ಇವರು ಲೋನ್ ತಗೊಂಡಾರ. ಈಗ ಅವರು 4,09,000 ರೂಪಾಯಿ ಕಟ್ಟ್ರಿ, ಇಲ್ಲಾಂದ್ರೆ ನಾವು ಬಂದ್ ಮಾಡ್ತೀವಿ ಅಂತಂದ್ರು. ನಾನು 2.5 ಲಕ್ಷ ಕಟ್, ನಮಗೆ ಗೊತ್ತಿಲ್ಲ ಮಾಹಿತಿ. ಈಗ 10 ನಿಮಿಷ ಕೊಟ್ರೆ ನಾನು ಒಂದು 2.5 ಲಕ್ಷ ಅಡ್ಜಸ್ಟ್ ಮಾಡ್ತೀನಿ, ಸ್ವಲ್ಪ ತಡ್ರಿ ಅಂದ್ರೂ ತಡೆಯಲ್ದಂಗೆ ಅವ್ರು ಬೀಗ ಹಾಕ್ಯಂಡ್ ಹೋಗಿದ್ದಾರೆ. ಈಗ ಅಕಸ್ಮಾತ್ ಹಳ್ಳಿ ತಗೊಂಡಾಗ ಮರ್ಯಾದೆ ಪ್ರಶ್ನೆ, ನಾನು ಮರ್ಯಾದೆ ಹೋತಂತ ಅವ್ರಿಗೆ ಸಾಯಂಕಾಲ ಏನೋ ಅನಾಹುತ ಮಾಡ್ಕೊಂಡ್ರೆ ಅದಕ್ಕೆ ಯಾರು ಹೊಣೆ? ತೊಂದ್ರೆ ಅಂದ್ರೆ ಸರ್ ನೋಡಿ ಸರ್, ಊಟ ಉಪಚಾರ ಇಲ್ಲ, ಏನೇನಿಲ್ಲ. ಅವ್ರು ಈಗ ಹೆಂಗಿದ್ದಾರೆ ನಮ್ಗೆ ಹೊರಗೆ ಬೆಳೆದಿನಿ, ಹೊರಗಡೆ ಸೇಲ್ ಹಾಕ್ಯಂಡ್ ಹೋಗಿದ್ದಾರೆ ಸರ್. ಇವಾಗ ಇವರು ಲೋನ್ ಫೈನಾನ್ಸ್ ಕಂಪನಿಯಿಂದ ಇದೀಗ ಒಂದು ಬಡ ಕುಟುಂಬ ಬೀದಿಗೆ ಬಿದ್ದಿರುವಂತದ್ದು. ಈಗ ತಾನೇ ಮನೆ ಮಾಲೀಕರು ಮಾತಾಡ್ತಾ ಇದ್ದಿದ್ದನ್ನ ನಾವು ಗಮನಿಸಿದ್ವಿ. ಯಾವುದೇ ರೀತಿಯಾದಂತಹ ಇನ್ಫಾರ್ಮೇಶನ್ ಅನ್ನ ನಮಗೆ ಫೈನಾನ್ಸ್ ಕಂಪನಿ ಕೊಟ್ಟಿರ್ಲಿಲ್ಲ. ಆ ಒಂದು ಸಂದರ್ಭದಲ್ಲಿ ಸಾಲವನ್ನ ತೆಗೆದುಕೊಳ್ತಾ ಇದ್ದಂತ ಸಂದರ್ಭದಲ್ಲೂ ಕೂಡ ಈ ಮನೆಯನ್ನ ಅಡ ಇಡ್ತಾ ಇದ್ದೀರಾ, ನೀವು ಮನೆ ಅಡ ಇಡ್ತಾ ಇದ್ದ ಹಿನ್ನೆಲೆಯಲ್ಲಿ ನೀವು ಇಫ್ ಇನ್ ಕೇಸ್ ಏನಾದ್ರೂ ಸಾಲವನ್ನ ಮರುಪಾವತಿ ಮಾಡ್ಲಿಲ್ಲ ಅಂತ ಅಂದ್ರೆ ಮನೆಯನ್ನ ಸೀಸ್ ಮಾಡ್ತೀವಿ ಅನ್ನುವಂತ ಮಾಹಿತಿಯನ್ನ ಕೂಡ ಕೊಟ್ಟಿಲ್ಲ. ನಾವು ಯಾವಾಗ ಇವರು ಫೈನಾನ್ಸ್ ಕಂಪನಿ 3-4 ಬಾರಿ ಬಂದ್ರು, ಆ ಒಂದು ಸಂದರ್ಭದಲ್ಲಿ ಅವ್ರು ಹೇಳ್ದಂತ ಸಂದರ್ಭದಲ್ಲಿ ನಮಗೆ ಗೊತ್ತಾಗಿದ್ದಂಥದ್ದು ಅಲ್ಲಿವರೆಗೂ ಕೂಡ ಯಾವುದೇ ಮಾಹಿತಿ ಇರ್ಲಿಲ್ಲ ಅಂತ ಹೇಳಿದ್ದಾರೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ರಾಕೇಶ್ ಸಂಪರ್ಕದಲ್ಲಿದ್ದಾರೆ. ರಾಕೇಶ್, ಫೈನಾನ್ಸ್ ಕಂಪನಿಯಿಂದ ಇದೀಗ ಒಂದು ಬಡ ಕುಟುಂಬ ಬೀದಿಗೆ ಬಿದ್ದಿರುವಂತದ್ದು, ಯಾವುದೇ ರೀತಿಯಾದಂತಹ ಇನ್ಫಾರ್ಮೇಶನ್ ಅನ್ನ ಕೊಟ್ಟಿಲ್ಲ ಅಂತ ಇದೀಗ ಅವರು ಮನೆ ಮಾಲೀಕರು ಮಾತಾಡಿದ್ದನ್ನ ನಾವು ಗಮನಿಸಿದ್ವಿ. ಏನಾಯ್ತು ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ? ಹೌದು ಸುಕನ್ಯಾ, ಏನ್ ಚಿತ್ರದುರ್ಗದಲ್ಲಿ ಫೈನಾನ್ಸ್ ಕಿರುಕುಳ ಜಾಸ್ತಿ ಆಗಿದೆ ಅಂತಾನೆ ಹೇಳ್ಬೋದು ಸುಕನ್ಯಾ. ಈಗ ಅವ್ರ ಮನೆ ಸೀಸ್ ಮಾಡಿ ಅಧಿಕಾರಿಗಳು ಮುಂಚೆ ನೋಟಿಸ್ ಕೊಟ್ಟಿದ್ವಿ ಅಂತ ಹೇಳ್ತಿದ್ದಾರೆ. ಹೇಳ್ಬಿಟ್ಟು ಮನೆ ಸೀಜಿಗೆ ಬಂದಿದೆ ಅಂತ ಹೇಳ್ತಿದ್ದಾರೆ.
ಹೇಳಿದ್ರು ಕೂಡ ಅವರು ಯಾವುದೇ ರೀತಿಯಿಂದ ಲೀಗಲ್ ಆಗಿ ಏನು ಯಾವ್ದು ಫಾರ್ಮಾಲಿಟೀಸ್ ಮಾಡಿಲ್ಲ ಅಂತೇಳಿ ಮನೆ ಹತ್ರ ದೂರ ಇದೆ. ಸುಕನ್ಯಾ, ಧನ್ಯವಾದಗಳು ಹೆಚ್ಚಿನ ಮಾಹಿತಿಗಾಗಿ.